ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲೂ ಎಸ್ಐಆರ್ ಅರ್ಜಿ ನಮೂನೆಗಳು ನೀಡುವ ಕೆಲಸ ನಡೆದಿದೆ. ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಅರ್ಜಿ ನಮೂನೆಗಳನ್ನು ಬಿಎಲ್ಒಗಳಿಗೆ ನೀಡಬೇಕು ಅಂತ ಜಿಲ್ಲಾಧಿಕಾರಿ ಆರ್. ಸ್ನೇಹಲ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಧಾರವಾಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 1665 ಮತಗಟ್ಟೆಗಳಿವೆ. ಈಗಾಗಲೇ ಎಲ್ಲ ಬಿಎಲ್ಒಗಳು ಎಸ್ಐಆರ್ ನಮೂನೆಗಳನ್ನು ನೀಡ್ತಾ ಇದ್ದಾರೆ. 93.69% ಅರ್ಜಿಗಳನ್ನು ನೀಡಲಾಗಿದೆ. ಒಟ್ಟು ಜಿಲ್ಲೆಯಲ್ಲಿ 16,21,961 ಮತದಾರರಿದ್ದು, ಈ ಪೈಕಿ 3,33,765 ಜನ ಭರ್ತಿ ಮಾಡಿದ ಅರ್ಜಿ ನಮೂನೆಗಳನ್ನು ವಾಪಸ್ ನೀಡಿದ್ದು, ವಾಪಸ್ ನೀಡಿದ ಅರ್ಜಿಗಳನ್ನು ಡಿಜಿಟಲೈಸೇಷನ್ ಮಾಡಬೇಕಾಗಿದ್ದು, 20% ಡಿಜಿಟಲೈಸೇಷನ್ ಕೂಡ ಆಗಿದೆ. ಇದೇ ತಿಂಗಳು 29 ಎಸ್ಐಆರ್ ಅರ್ಜಿ ನಮೂನೆಗಳನ್ನು ವಾಪಸ್ ನೀಡಲು ಕೊನೆಯ ದಿನಾಂಕವಾಗಿದ್ದು, ಎಲ್ಲ ಮತದಾರರು ಭರ್ತಿ ಮಾಡಿದ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಬಿಎಲ್ಒಗಳಿಗೆ ನೀಡಬೇಕು ಅಂತ ಡಿಸಿ ಸೂಚನೆ ನೀಡಿದ್ದಾರೆ. ನಾವು ಜೂನ್ 29ರಿಂದ ಶುರು ಮಾಡಿಕೊಂಡಿದ್ದೀವಿ. ಈ ಎಸ್ಐಆರ್ ಪ್ರಕ್ರಿಯೆಗೆ ಕ್ವಾಲಿಫೈಯಿಂಗ್ ಡೇಟ್ ಆಗಿ 1/10/2026 ಅಂತ ಎಲೆಕ್ಷನ್ ಕಮಿಷನ್ ನಿಗದಿಪಡಿಸಿದೆ. ಟ್ರೈನಿಂಗನ್ನು ನಾವು 20 ಜೂನ್ರಿಂದ 29 ಜೂನ್ವರೆಗೆ ನಾವು ಟ್ರೈನಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಪ್ರಿಂಟಿಂಗ್ ಆಫ್ ದಿ ಎನ್ಯುಮರೇಷನ್ ಫಾರ್ಮ್ ಎಲ್ಲ ಮಾಡಿಕೊಂಡು ಈಗ ಸದ್ಯದ ಮಟ್ಟಿನಲ್ಲಿ ನಮ್ಮ BLOsಗಳು ಮನೆ ಮನೆಗೆ ಹೋಗಿ ಫಾರ್ಮ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಫಾರ್ಮ್ಸ್ ಕೊಡೋದು ಮತ್ತು ಫಾರ್ಮ್ಸನ್ನು ಹಿಂತಿರುಗಿ ಪಡೆಯೋದು ಕೆಲಸವನ್ನು ನಮ್ಮ BLOsಗಳು ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಯಾವುದಾದ್ರೂ ಪೋಲಿಂಗ್ ಸ್ಟೇಷನಲ್ಲಿ ಮತದಾರರ ಸಂಖ್ಯೆ 1200ಕ್ಕಿಂತ ಜಾಸ್ತಿ ಆದರೆ ಆ ರ್ಯಾಷನಲೈಸೇಷನ್ ಪ್ರಾಸೆಸ್ ಕೂಡ ಇದೇ ಸಮಯದಲ್ಲಿ ನಾವು ಮಾಡ್ಕೊಳ್ತೀವಿ. ತಮಗೆಲ್ಲ ತಿಳಿದಿರೋ ಹಾಗೆ ಆಗಸ್ಟ್ 5ಕ್ಕೆ ನಾವು ಡ್ರಾಫ್ಟ್ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ. ತದನಂತರ ಏನಿದೆ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್ ಹಾಗೂ ನೋಟಿಸ್ ಮತ್ತು ಹಿಯರಿಂಗ್ ಪೀರಿಯಡ್ ಇರುತ್ತೆ. ಇದೆಲ್ಲ ಮುಕ್ತಾಯ ಆಗೋದು ಅಕ್ಟೋಬರ್ 3ಕ್ಕೆ ಹಾಗೂ ಫೈನಲ್ ಎಲೆಕ್ಟ್ರಲ್ ರೋಲ್ ಏನಿದೆ ಅದು 7 ಅಕ್ಟೋಬರ್ 2026ಕ್ಕೆ ಪ್ರಕಟ ಆಗುತ್ತೆ. ಸೊ ಈಗ ತಾವೆಲ್ಲ ನೋಡಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ 7 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಇದೆ. 1665 ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಇರುತ್ತವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಟೋಟಲ್ ನಂಬರ್ ಆಫ್ ವೋಟರ್ಸ್ ಬಂದು 16,21,961 ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಈಗಾಗಲೇ ನಮ್ಮ BLOsಗಳು ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ ಪೈಕಿ 15,19,544 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಸುಮಾರು 93% ನಮ್ಮ ಜಿಲ್ಲೆಯಲ್ಲಿ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಪೂರ್ಣಗೊಂಡಿದೆ. ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಪಡೆದ ನಂತರ ಅದನ್ನ ಡಿಜಿಟೈಸ್ ಮಾಡಬೇಕಾಗತ್ತೆ. ಸೊ ಡಿಜಿಟೈಸೇಷನ್ ಪ್ರಾಸೆಸನ್ನು ನೋಡಿದಾಗ ನಮ್ಮ ಜಿಲ್ಲೆಯಲ್ಲಿ 20.58% ಡಿಜಿಟೈಸೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಸೊ ಈ ಪ್ರಕ್ರಿಯೆ ಏನಿದೆ, ಇದರ ಜೊತೆಗೆ ಯಾರಾದರೂ ವೋಟರ್ಸ್ ನಮಗೆ ಸಿಗದೇ ಇದ್ದಲ್ಲಿ ಅಥವಾ ತೀರ್ಕೊಂಡಿದ್ದಲ್ಲಿ ಅಥವಾ ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಲ್ಲಿ ಅಲ್ಲಿ ASTD ಲಿಸ್ಟ್ ಅಂತ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಎಲೆಕ್ಷನ್ ಕಮಿಷನ್ ನಿಯಮಗಳ ಪ್ರಕಾರ ನಾವು ನಮ್ಮ ಪೊಲಿಟಿಕಲ್ ಪಾರ್ಟೀಸ್ಗೆ ಅದನ್ನ ಕೊಡಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಅದನ್ನ ಕೊಡೋಕ್ಕಾಗ್ತಾಯಿಲ್ಲ. ರೀಸನ್ ಇಷ್ಟೇ, ಯಾಕಂದರೆ ಕೆಲವೊಬ್ಬರು ಏನು ನಾವು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳ್ತಾ ಇದ್ದೀವಿ, ಆ BLAಗಳು ಮನೆ ಮನೆಗೆ ಹೋಗ್ತಿರೋವಾಗ BLAs ಕೂಡ ನಮ್ಮ ಜೊತೆಗೆ BLOs ಮನೆ ಮನೆಗೆ ಹೋಗುವಾಗ BLAಗಳು ಕೂಡ ನಮ್ಮ ಜೊತೆಗೆ ಬರೋವಾಗ ಅವರು ಇಲ್ಲ ಇವರು ವಾಪಸ್ ಬರ್ತಾರೆ, ಇವರು ಇನ್ನೂ ಪರ್ಮನೆಂಟ್ ಶಿಫ್ಟೆಡ್ ಅಂತ ತಗೊಳ್ಬೇಡಿ ಅಂತ ಹೇಳುವ ಒಂದು ಕಾರಣದಿಂದ ನಾವು ಈ ASTD ಲಿಸ್ಟನ್ನು ಇನ್ನೂ ಫೈನಲೈಸ್ ಮಾಡೋಕ್ಕೆ ಆಗಿಲ್ಲ.